ಇನ್ನು ಕೋಗಿಲು ಲೇಔಟ್ ನಿವಾಸಿಗಳಿಗೆ ಗೃಹ ಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ನಿವಾಸಿಗಳ ವಸತಿ ಭವಿಷ್ಯ ಇದೀಗ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಇವತ್ತೇ ನಿರ್ಧಾರ ಆಗುತ್ತೆ ಈ ಒಂದು ವಸತಿ ಭವಿಷ್ಯ ಎಂದು ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಹಾಗಾಗಿ ಇವತ್ತೇನಾಗುತ್ತೆ, ನಿಜವಾಗ್ಲೂ ಇವರಿಗೆಲ್ಲ ಮನೆಗಳು ಸಿಕ್ಕಿದ್ರೂ ಕೂಡ ಎಷ್ಟು ಜನ ಅರ್ಹರಿಗೆ ಸಿಗಬಹುದು ಅಥವಾ ಎಷ್ಟು ಜನ ಅನಧಿಕೃತವಾಗಿ ಏನಾದ್ರೂ ತಗೊಳ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇವತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ವಿದೇಶಿ ಪ್ರವಾಸದಲ್ಲಿದ್ದಂತಹ ಕಾರಣ ನಿರ್ಧಾರ ವಿಳಂಬ ಆಗಿತ್ತು. ಫ್ಲಾಟ್ ನೀಡಲು ಸ್ಥಳೀಯ ಶಾಸಕರ ಅನುಮೋದನೆ. ವಿದೇಶದಿಂದ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಒತ್ತುವರಿದಾರರಿಗೆ ಮನೆ ನೀಡಲು ಒಪ್ತಾರಾ ಸಚಿವ ಅನ್ನೋ ಪ್ರಶ್ನೆ. ಫ್ಲಾಟ್ ಹಂಚಿಕೆಗೆ ಅಸ್ತು ಹೇಳ್ತಾರಾ ಕಂದಾಯ ಸಚಿವರು? ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಯಾವಾಗ ಈ ಒಂದು ಮನೆಗಳ ತೆರವು ಆಗಿತ್ತು ಕೋಗಿಲು ಲೇಔಟ್ನಲ್ಲಿ, ಆ ಒಂದು ಸಂದರ್ಭದಲ್ಲೇ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಸ್ಥಳ ಪರಿಶೀಲನೆ ಮಾಡಿದ್ರು. ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ರು. ಎಷ್ಟು ಜನ ಇದ್ದಾರೆ, ಅರ್ಹರಿದ್ದಾರೆ, ಯಾರೆಲ್ಲ ಕರ್ನಾಟಕದವರು, ಎಷ್ಟು ಮನೆಗಳಿದೆ ಅಥವಾ ಅವರ ಹತ್ರ ಇರುವಂತಹ ಡಾಕ್ಯುಮೆಂಟ್ಸ್ ಹೇಗೆ, ಎಲ್ಲವೂ ಕೂಡ ಪರಿಶೀಲನೆ ಮಾಡಿದ್ರು. ಆದರೂ ಕೂಡ ಇಲ್ಲಿದ್ದಂತಹ ನಿವಾಸಿಗಳು ಕೂಡ ಅಕ್ರಮವಾಗಿ ಏನು ಶೆಡ್ಗಳನ್ನ ಹಾಕೊಂಡು ಮನೆಗಳನ್ನ ನಿರ್ಮಾಣ ಮಾಡಿಕೊಂಡ್ರು, ಸುಮಾರು 5 ವರ್ಷದಿಂದ ಇಲ್ಲೇ ಇದ್ರು ಅನ್ನೋ ಮಾಹಿತಿ ಇದೆ. ಇವರೆಲ್ಲರೂ ಕೂಡ ಯಾವಾಗ ಜಿಬಿಎ ಅಧಿಕಾರಿಗಳು ಈ ಒಂದು ಮನೆಗಳನ್ನ ನೆಲಸಮ ಮಾಡಿದ್ರು, ಅಂದ್ರೆ ಕಾನೂನುಬದ್ಧವಾಗಿ ಎಲ್ಲವೂ ಕೂಡ ಆಗಿರುವಂತದ್ದು, ನೋಟಿಸ್ ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಎಲ್ಲರೂ ಆರಾಮಾಗಿ ಇಲ್ಲೇ ಇದ್ರು ಶೆಡ್ಗಳನ್ನ ಹಾಕೊಂಡು. ಅದಾದ ನಂತರ ಮನೆಗಳನ್ನ ತೆರವು ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿದ್ದಂತಹ ನಿವಾಸಿಗಳೆಲ್ಲರೂ ಕೂಡ ಕೃಷ್ಣ ಬೈರೇಗೌಡ ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಅವರ ಕಚೇರಿ ಮುಂದೆ ಪ್ರೊಟೆಸ್ಟ್ ಕೂಡ ಮಾಡಿದ್ರು, ಗಲಾಟೆ ಕೂಡ ಮಾಡಿದ್ರು. ಹೌದು, ನಮಗೆ ನ್ಯಾಯ ಕೊಡಿಸಿ, ಕಂದಾಯ ಸಚಿವರು ನ್ಯಾಯವನ್ನ ಕೊಡಿಸ್ಬೇಕು, ಇದರಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ, ದಿಢೀರಾಗಿ ಬಂದು ಈ ರೀತಿಯಾಗಿ ನೋಟಿಸ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಆರೋಪ ಮಾಡಿದ್ರು. ಆದರೆ ಇಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ತದನಂತರ ಸ್ಪಷ್ಟವಾಗಿ ಒಂದು ಉತ್ತರವನ್ನ ಕೊಟ್ಟರು. ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ನಡೆದಿದೆ. ಈ ಹಿಂದೆ ಅವರಿಗೆ ಹಲವು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟು ಮನೆಗಳನ್ನ ತೆರವು ಮಾಡಿರುವಂತದ್ದು, ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗ ಇದು ಜಿಬಿಎ ವ್ಯಾಪ್ತಿಯಲ್ಲಿ ಸೇರುವಂತಹ ಜಾಗ. ಅದರಲ್ಲೂ ಕೂಡ ಕೇವಲ ಇಲ್ಲಿ ಕಸ ಡಂಪ್ ಮಾಡ್ಲಿಕ್ಕಷ್ಟೇ ಇದು ಯೋಗ್ಯವಾಗಿರುವಂತಹ ಜಾಗ ಅಂತ ಹೇಳಿ ಈಗಾಗಲೇ ಹೇಳಿದ್ರು. ತದನಂತರ ಏನಾಯ್ತು, ಮತ್ತೆ ಇಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ಎಂಟ್ರಿ ಕೊಟ್ಟರು. ಯಾವಾಗ ಕೇರಳ ಸಿಎಂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾಡಿದ್ರು, ಒಂದು ಕೌಂಟರ್ ಕೊಟ್ಟಿದ್ರು. ಹಾಗಾಗಿ ಅವ್ರು ಯಾರು ಇದರಲ್ಲೆಲ್ಲ ಹೇಳೋದಕ್ಕೆ, ಅವ್ರು ಯಾರು ಇದ್ರ ಬಗ್ಗೆ ಜಡ್ಜ್ ಮಾಡಲಿಕ್ಕೆ ಅಂತ ಹೇಳಿ ಅಲ್ಲಿಂದ ಒಂದು ವಿವಾದ ಶುರುವಾಯಿತು. ತದನಂತರ ಸಿಎಂ ಸಿದ್ದರಾಮಯ್ಯ ಇರಲಿ ಅಥವಾ ಕಾಂಗ್ರೆಸ್ ನಾಯಕರೇ ಇರಲಿ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಇರಲಿ, ಎಲ್ಲರೂ ಕೂಡ ಒಂದು ಉತ್ತರವನ್ನ ಕೊಟ್ಟರು. ಅವರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಅದನ್ನ ಹೇಗೆ ಬಗೆಹರಿಸ್ಕೊಳ್ಬೇಕು, ಅದು ನಮಗೆ ಗೊತ್ತಿರುವಂತಹ ವಿಚಾರ. ಎಲ್ಲವೂ ಕೂಡ ನಾವು ಸರಿ ಮಾಡ್ಕೊಳ್ತೀವಿ, ತಾವೇನು ಇಲ್ಲಿ ಎಂಟ್ರಿ ಕೊಡೋ ಅವಶ್ಯಕತೆ ಇಲ್ಲ. ಯಾರು ನಮ್ಮ ರಾಜ್ಯದಲ್ಲಿ ಹೇಗೆ ಸರ್ಕಾರವನ್ನ ನಡೆಸಬೇಕು ಅಂತ ಹೇಳಿ ನಮಗ್ ಬಂದು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಾಗಿ ಹೇಳಿದ್ರು. ಹಾಗಾಗಿ ಫೈನಲಿ 1ನೇ ತಾರೀಕು ಅಂದ್ರೆ ಜನವರಿ 1ನೇ ತಾರೀಕು ಮನೆಗಳನ್ನ ಕೊಡ್ತಾರೆ. ಜನವರಿ ಬಹುಶಃ 2ನೇ ತಾರೀಕು ಕೀಗಳ ಹಂಚಿಕೆ ಆಗುತ್ತೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಸರಿಯಾದಂತಹ ದಾಖಲೆ ಇಲ್ಲ ಅನ್ನೋ ರೀತಿಗೆ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಹಾಗಾಗಿ ಇವತ್ತು ಬಹುಶಃ ನಿರ್ಧಾರ ಆಗುತ್ತೆ.